Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, today we are here to learn about 6th semester BCom Management Accounting subjects, Unit 5 Management Reporting, Session 56, and which is the last session. The topic drafting of reports under different situations. ಆರನೇ ಸೆಮಿಸ್ಟರ್ BCom ನಿರ್ವಹಣಾ ಲೆಕ್ಕಪತ್ರ ವಿಷಯದ 5ನೇ ಅಧ್ಯಾಯವಾದಂತಹ ನಿರ್ವಹಣಾ ವರದಿ ಎನ್ನುವ ಅಧ್ಯಯನದಲ್ಲಿ 56ನೇ ಸೆಷನ್ನಲ್ಲಿ ಬರುವಂಥ ಟಾಪಿಕ್ ಡ್ರಾಫ್ಟಿಂಗ್ ಆಫ್ ರಿಪೋರ್ಟ್ಸ್ ಅಂಡರ್ ಡಿಫ್ರೆಂಟ್ ಸಿಚುವೇಶನ್ಸನ್ನು ಈ ದಿನ ನಾವು ಕಲಿಯೋಣ. ನಾನು ರಜನಿ ಟಿ.ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ವಿದ್ಯಾರ್ಥಿಗಳೇ, ನಾವು ಕಳೆದ 5 ಸೆಷನ್ಸಲ್ಲಿ ಅಂದರೆ ಸೆಷನ್ 51 ಇಂದ 55ವರೆಗೂ ರಿಪೋರ್ಟ್ ಅಂದ್ರೇನು, ರಿಪೋರ್ಟಿಂಗ್ ಅಂದ್ರೇನು, ಅದರ ಆಬ್ಜೆಕ್ಟ್ ಏನು, ಮತ್ತು ಅದರ ಲಕ್ಷಣಗಳು, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತು ಒಂದು ಒಳ್ಳೆಯ ಒಂದು ವರದಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಇರಬೇಕಾದಂಥ ಐಟಮ್ಸ್ ಏನು, ಅಂದರೆ ರಿಕ್ವಿಸಿಟ್ಸ್, ಅವಶ್ಯಕತೆಗಳು ಯಾವುದು, ಮತ್ತು ದ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಇನ್ ದ ಗುಡ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಸಿಸ್ಟಮ್, ಮತ್ತು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಯಾವ್ಯಾವ ರಿಪೋರ್ಟ್ಸ್ ಬೇಕಾಗುತ್ತೆ, ಮತ್ತು ಡಿಫ್ರೆಂಟ್ ರಿಪೋರ್ಟ್ಸ್ ಯಾವುದಿದೆ, ಮತ್ತು ಯಾವ ರೀತಿ ರಿಪೋರ್ಟ್ ರೈಟ್ ಮಾಡಬೇಕು, ಎಲ್ಲವನ್ನು ನಾವು ಈ ಕಳೆದ 5 ಸೆಷನ್ಗಳಲ್ಲಿ ಕಲಿತಾ ಬಂದಿದ್ದೀವಿ. ಸೊ ಅದರ ಒಂದು ಪ್ರಯೋಗವನ್ನು ನಾವು ಇಲ್ಲಿ ಮಾಡಬೇಕಾಗಿದೆ. ಅಂದರೆ ನಾವು ಏನು ಕಲ್ತಿದ್ದೀವೋ ಫಾರ್ಮ್ಯಾಟ್ಸ್ಗಳನ್ನು ಅಥವಾ ಅದು ಏನೇನು ಅಂಶಗಳಿರಬೇಕು, ಟೈಪ್ಸ್ ಏನು, ಮೆಥಡ್ ಏನು ಅಂತ ಏನು ಕಲ್ತಿದ್ದೀವೋ ಅದನ್ನು ಯೂಸ್ ಮಾಡಿಕೊಂಡು ಒಂದೆರಡು ರಿಪೋರ್ಟ್ಗಳನ್ನು ನಾವು ಪ್ರಿಪೇರ್ ಮಾಡಿದಾಗ ನಮಗೆ ಅದರ ಪ್ರಾಕ್ಟಿಕ್ಯಾಲಿಟಿ ಸ್ವಲ್ಪನಾದರೂ ಅರ್ಥ ಆಗುತ್ತೆ. In the last 5 sessions, we have learnt the meaning of report, reporting, objects, characteristics and features, kinds of report, requisites of a good reporting system, principles of a good reporting system, the different levels of management's requirement of the reports, how to draft the report. So all this we have learnt in the last 5 sessions. And using all that what we have learned theoretically, we will prepare one specimen of the report. ಅಂದರೆ ಡಿಫ್ರೆಂಟ್ ಸಿಚುವೇಶನ್ಸ್, ಬೇರೆ ಬೇರೆ ಸಿಚುವೇಶನ್ಸ್ಗಳಲ್ಲಿ ನಾವು ಪ್ರಿಪೇರ್ ಮಾಡ್ಬೋದಾದಂತಹ ರಿಪೋರ್ಟ್ಗಳು. ಇಲ್ಲಿ ನಾನು 2 ಎಕ್ಸಾಂಪಲನ್ನು ಮಾತ್ರ ತೊಗೊಂಡಿದ್ದೀನಿ. ಅಂದರೆ ಒಂದು ಇವೆಂಟ್ ಅಥವಾ ಒಂದು ಪ್ರಾಬ್ಲಮ್ ಏನಾದರೂ ಇದ್ದಾಗ ಯಾವ ರೀತಿ ಅದಕ್ಕೆ ನಾವು ರಿಪೋರ್ಟನ್ನು ಬರೀಬಹುದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಸ್ಪೆಸಿಮಿನ್ 1, ಸೊ ಫಸ್ಟ್ ಒನ್ನನ್ನು ನೋಡಿ. ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿರೋಂತಹ ಒಂದು ಘಟನೆ ಅಥವಾ ಒಂದು ಪ್ರಾಬ್ಲಮ್, ಒಂದು ಸಿಚುವೇಶನ್ ಏನು ಅಂತ ಹೇಳಿದ್ರೆ, ದಿ ಪ್ರಾಫಿಟ್ ಆಫ್ ಭಾಸ್ಕರ್ ಲಿಮಿಟೆಡ್ ಈಸ್ ಡಿಕ್ಲೈನಿಂಗ್ ಇಯರ್ ಬೈ ಇಯರ್. ಯು ಆಸ್ ಅ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಫ್ ದಟ್ ಕಂಪನಿ draft a report to the management explaining the reasons for declining profits and suggest the corrective measures. ಸೊ ಇದು ಭಾಸ್ಕರ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಒಂದು ರಿಪೋರ್ಟ್ ಆಗಿದೆ. ಸೊ ಇಲ್ಲಿ ಪ್ರತಿ ವರ್ಷ ಅಂದರೆ ಇವಾಗ ನೀವು ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಇರೋದು ಗೊತ್ತಾಗಿದೆ. ಸೊ ನೀವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿ ನೀವು ಒಂದು ರಿಪೋರ್ಟನ್ನು, ವರದಿಯನ್ನು ತಯಾರಿಸಿ ನೀವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಡಬೇಕು. ಸೊ ಅದರಲ್ಲಿ ನೀವು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ, ಅದಕ್ಕೆ ನೀವು ಸಜೆಸ್ಟ್ ಮಾಡೋದು ಅಂದರೆ ನಿಮ್ಮ ಶಿಫಾರಸು ಏನು, ಈ ಡಿಕ್ಲೈನಿಂಗ್ ಪ್ರಾಫಿಟ್ಸಿಂದ ಹೊರ ಬರಲಿಕ್ಕೆ ಅಂದರೆ ನಾವು ಏನು ಸ್ಟೆಪ್ಸನ್ನು ತಗೋಬೇಕು ಅನ್ನೋದನ್ನು ನೀವು ಇಲ್ಲಿ ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಅಂದರೆ ಇವಾಗ ನಮ್ಮನ್ನು ನಾವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ತಿಳ್ಕೊಂಡು ನಮ್ಮ ಕಂಪನಿ ಅಂದರೆ ಯಾವುದು ಇಲ್ಲಿ ಭಾಸ್ಕರ್ ಲಿಮಿಟೆಡ್
ಪ್ರಾಫಿಟ್ಸ್ ಯಾಕೆ ದಿನದಿಂದ ಅಂದರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿದೆ, ಎಲ್ಲಿ ತಪ್ಪು ದಾರಿ ಹಿಡ್ದಿದ್ದೀವಿ, ಅದಕ್ಕೆ ನಾವು ಏನು ಮಾಡಿದ್ರೆ ನಾವು ಮತ್ತೆ ಪ್ರಾಫಿಟ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ರಿಪೋರ್ಟನ್ನು ತಯಾರಿಸಬೇಕಾಗಿದೆ. ಇಲ್ಲಿ ನೋಡಿ ಇದಕ್ಕೆ ಸೊಲ್ಯೂಷನ್. ಸೊ ಮಧ್ಯದಲ್ಲಿ ನಾವು ಕಂಪನಿಯ ಹೆಸರನ್ನೇ ಬರ್ತಿದ್ದೀವಿ, ಭಾಸ್ಕರ್ ಲಿಮಿಟೆಡ್, ನಂಬರ್ 10 JC ರೋಡ್, ಬ್ಯಾಂಗ್ಳೂರ್ 52. ಸೊ ರಿಪೋರ್ಟ್ ಪ್ರಿಪೇರ್ ಮಾಡಿರೋದಕ್ಕೆ ಡೇಟ್ ಹಾಕಬೇಕು. ಇಟ್ ಈಸ್ 21st November 2014 ಅಂತ ಹಾಕಿದ್ದೀವಿ. ಸೊ ನಾವು ಈ ರಿಪೋರ್ಟನ್ನು ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಡ್ತೀವಿ. ಸೊ ನಾವು ನಿಮಗೆ ಆಗಲೇ ಹೇಳಿದ್ವಿ ಅಡ್ರೆಸ್ ಇರಬೇಕು ಅಂತ ಹೇಳಿ. ಸೊ ಯಾರಿಗೆ ಬರೀತಾ ಇರೋದಿದು? ಟು ದ ಮ್ಯಾನೇಜಿಂಗ್ ಡೈರೆಕ್ಟರ್, ಭಾಸ್ಕರ್ ಲಿಮಿಟೆಡ್, 10 JC ರೋಡ್, ಬ್ಯಾಂಗ್ಳೂರ್ 52. ಸೊ ಮ್ಯಾನೇಜ್ಮೆಂಟಿಗೆ ಬರೀತಾ ಇರೋದು. ಸೊ ಅಡ್ರೆಸ್ ಬರ್ತಿದ್ದೀವಿ. ಸೊ ಡಿಯರ್ ಸರ್, ಸೊ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನು? ಸಬ್ಜೆಕ್ಟ್ ಏನದ್ರ ಬಗ್ಗೆ ಅಂತ ಹೇಳಿದ್ರೆ, ರಿಪೋರ್ಟ್ ಆಫ್ ಡಿಕ್ಲೈನಿಂಗ್ ಪ್ರಾಫಿಟ್. ಸೊ ಕಂಪನಿಯಲ್ಲಿ ಪ್ರಾಫಿಟ್ಟು ಕಡಿಮೆ ಆಗ್ತಾ ಇದೆ, ಅದರ ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಇನ್ ಪರ್ಸುಯೆನ್ಸ್ ಆಫ್ ಯುವರ್ ಇನ್ಸ್ಟ್ರಕ್ಷನ್ಸ್ ಫಾರ್ ಅಸರ್ಟೈನಿಂಗ್ ದ ರೀಸನ್ಸ್ for declining profits of our company year by year, I submit here under the reasons for declining profits and my suggestions for checking the decline in profits. So ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರೇ ನಮ್ಗೆ ಹೇಳಿದ್ದಾರೆ ಇದಕ್ಕೆ ರೀಸನ್ಸನ್ನು ಹುಡುಕಿ ಅಂತೇಳಿ. ಸೊ ಅವ್ರು ಹೇಳಿರೋ ಪ್ರಕಾರನೇ, ಇವರ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕಡೆಯಿಂದ ನಮಗೆ ಆದೇಶ ಬಂದಿದೆ. ಸೊ ಅವ್ರು ಹೇಳಿರೋ ರೀತಿಯಲ್ಲೇ ನಾವು ಯಾಕೆ ವರ್ಷದಿಂದ ವರ್ಷ ಲಾಭ ಕಡಿಮೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ, ಜೊತೆಗೆ ನಮ್ಮ ಸಜೆಷನ್ಸ್, ಶಿಫಾರಸನ್ನು ಸಹ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ರೀಸನ್ಸ್ ಫಾರ್ ಡಿಕ್ಲೈನಿಂಗ್ ಪ್ರಾಫಿಟ್ಸ್, ಏನೇನು ಕಾರಣ ಅಂತ ಹೇಳಿದ್ರೆ, ಇನ್ ಮೈ ವ್ಯೂ ಅಂದರೆ ನಮ್ಮ ಸ್ಟಡೀಸ್ ಪ್ರಕಾರ, ಅಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದರ ಪ್ರಕಾರ, ರೀಸನ್ಸ್ ಫಾರ್ ಡಿಕ್ಲೈನಿಂಗ್ ಪ್ರಾಫಿಟ್ಸ್ ಆರ್: ಎ, ಲೋಯರ್ ಸೇಲ್ಸ್ ಕಡಿಮೆ ಆಗಿದೆ, ಖರ್ಚು ಜಾಸ್ತಿ ಆಗಿದೆ. ಸೊ ಫಸ್ಟ್ ಪಾಯಿಂಟ್ ನೋಡೋಣ, ಲೋಯರ್ ಸೇಲ್ಸ್. ದ ಸೇಲ್ಸ್ ಆಫ್ ಅವರ್ ಕಂಪನಿ ಹ್ಯಾವ್ ಬೀನ್ ಕಾನ್ಸ್ಟೆಂಟ್ಲಿ ಡಿಕ್ಲೈನಿಂಗ್ ಬೈ ಮೋರ್ ದೆನ್ 20% ಓವರ್ ದ ಪಾಸ್ಟ್ 3 years. ಸೊ 3 ವರ್ಷದಿಂದ 20%ಗಿಂತ ಜಾಸ್ತಿ ನಮ್ಮ ಲಾಭ, ಸೇಲ್ಸು ಕಡಿಮೆ ಆಗಿದೆ. ದ ಫಾಲ್ ಇನ್ ಸೇಲ್ಸ್ ಈಸ್ ಡ್ಯೂ ಟು ಹೈಯರ್ ಪ್ರೈಸಸ್ ಆಫ್ ಅವರ್ ಪ್ರಾಡಕ್ಟ್ಸ್, ಸಿವಿಯರ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್, ಫಾಲ್ಟಿ ಪ್ರಾಡಕ್ಟ್ ಮಿಕ್ಸ್ ಆ್ಯಂಡ್ ಪುವರ್ ಸೇಲ್ಸ್ ಪ್ರಮೋಷನ್ ಮೆಷರ್ಸ್. ಸೊ ನಮ್ಮ ಪ್ರಾಡಕ್ಟು ಯಾಕೆ ನಮ್ಮ ಸೇಲ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಮತ್ತು ನಮ್ಮ ಪ್ರಾಡಕ್ಟ್ ಮಿಕ್ಸ್ ಏನಿದೆ, ನಾವು ಏನೇನು ಪ್ರಾಡಕ್ಟ್ ಸೇಲ್ ಮಾಡ್ತಿದ್ವಿ ಅದು ಸರಿ ಇಲ್ಲ, ಮತ್ತು ನಮ್ಮ ಸೇಲ್ಸ್ ಪ್ರಮೋಷನ್, ನಾವು ಅಡ್ವರ್ಟೈಸ್ಮೆಂಟೆಲ್ಲ ಏನು ಮಾಡ್ತಾಯಿದ್ದೀವಿ ಅದು ಸಹ ಪುವರ್ ಕ್ವಾಲಿಟಿದಾಗಿದೆ. ನೆಕ್ಸ್ಟ್ ಬಿ, ಹೈಯರ್ ಕಾಸ್ಟ್ಸ್. ಎ ಹೈಯರ್ ಪ್ರೈಸ್ ಆಫ್ ಅವರ್ ಪ್ರಾಡಕ್ಟ್ಸ್ ವೆನ್ ಕಂಪೇರ್ ಟು ಕಾಂಪಿಟಿಟರ್ಸ್ ಆಲ್ಸೋ ಈಸ್ ಒನ್ ಆಫ್ ದ ಕಾಸಸ್ ಫಾರ್ ದಿ ಡಿಕ್ಲೈನ್ ಇನ್ ಸೇಲ್ಸ್ ಆಫ್ ಅವರ್ ಪ್ರಾಡಕ್ಟ್ಸ್. ನಮ್ಮ ಕಾಂಪಿಟಿಟರ್ಸು ನಮ್ಗೆ ಅಷ್ಟೇ ಕ್ವಾಲಿಟಿದು ಇನ್ನೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ, ಆದರೆ ನಮ್ಮದು ಪ್ರೈಸು ಜಾಸ್ತಿ ಇದೆ. Higher costs of our products are partly due to underutilization of our plant capacity, inadequate control over wastage of materials, labor and overheads, and partly due to general rise in costs of materials, labor and overheads. ಸೊ ನಮ್ಮ ಪ್ರೈಸ್ ಯಾಕೆ ಜಾಸ್ತಿ ಇದೆ ಅಂದರೆ, ನಮ್ಮ ಖರ್ಚು ಜಾಸ್ತಿ ಆಗಿದೆ. ಯಾಕಂದ್ರೆ ನಾವು 24 hours ಯೂಸ್ ಮಾಡೋ ಮೆಷಿನನ್ನು 16 hours ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ವೇಸ್ಟೇಜ್ ಮೆಟೀರಿಯಲ್ಸಲ್ಲಿ 10 units ಯೂಸ್ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ಒಂದು 5 ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದಕ್ಕೆ ನಾವು 15 ಯೂನಿಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೇ ನಮಗೆ ಕಾಸ್ಟು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಓವರಾಲ್ ಆಗಿ ಮಾರ್ಕೆಟಲ್ಲಿ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಫಾಲ್ಟಿ ಪ್ರಾಡಕ್ಟ್ ಮಿಕ್ಸ್. ದ ಪ್ರೆಸೆಂಟ್ ಪ್ರಾಡಕ್ಟ್ ಮಿಕ್ಸ್ ಆಫ್ ಅವರ್ ಕಂಪನಿ ಈಸ್ ಫಾಲ್ಟಿ. ಔಟ್ ಆಫ್ ಅವರ್ 5 products A, B, C, D and E, only products A and B give sufficient contributions. The contribution of product C is just sufficient to cover its costs. Product D and E are sold at a loss. ಅಂದರೆ ಏನಿಲ್ಲಿ, ನಮ್ಮ ಕಂಪನಿನಲ್ಲಿ 5 ಪ್ರಾಡಕ್ಟ್ ಇದೆ, A, B, C, D, E ಅಂತೇಳಿ. A and B ಇಂದ ನಮಗೆ ಲಾಭ ಬರ್ತಾ ಇದೆ. ಸಿ ಅಲ್ಲಿ ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ಅದಕ್ಕೆ ಬರೋದು ಅದಕ್ಕೆ ಸರಿ ಹೋಗುತ್ತೆ, ರೈಟ್? ಸೊ ನಾವು ಎಷ್ಟು ಅರ್ನ್ ಮಾಡ್ತಾ ಇದೀವೋ ಅದು ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಳಿಗೆ ಸರಿ ಹೋಗ್ತಾ ಇದೆ. ಆದರೆ ಡಿ ಆ್ಯಂಡ್ ಇಗೆ ನಾವು ನಷ್ಟದಲ್ಲಿದ್ದೇವೆ. ಅಂದರೆ ನಾವೇ ಇನ್ನೂ ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಅದರಿಂದ ನಮಗೆ ಬರ್ತಾ ಇರೋ ರಿಟರ್ನ್ಸು ಏನೂ ಇಲ್ಲ.
ಇನ್ಎಫಿಷಿಯಂಟ್ ಸೇಲ್ಸ್ ಫೋರ್ಸ್ ಸರಿ ಇಲ್ಲ ಅಂದರೆ ನಮ್ಮ ಸೇಲ್ಸ್ಮೆನ್ ಅಂತ ಹೇಳ್ಬೋದು ನಾವು. ದ ಸೇಲ್ಸ್ ಫೋರ್ಸ್ ಹ್ಯಾಸ್ ಬಿಕಮ್ ಇನ್ಎಫಿಷಿಯಂಟ್ ಡ್ಯೂ ಟು ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್ ಆ್ಯಂಡ್ ಮೋಟಿವೇಶನ್ ರಿಸಲ್ಟಿಂಗ್ ಇನ್ ಸ್ಲಂಪ್ ಸೇಲ್ಸ್ ಅಂದರೆ ಡಿಕ್ರೀಸ್ ಇನ್ ಸೇಲ್ಸ್. ಯಾಕೆ ಅಂತ ಹೇಳಿದ್ರೆ ಸೇಲ್ಸ್ಮೆನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಅಂದರೆ ಅವ್ರಿಗೇನು ಮೋಟಿವೇಶನ್ ಇಲ್ಲ, ಅವ್ರಿಗೆ ನಾವು ಇನ್ಸೆಂಟಿವ್ಸ್ ಟಾರ್ಗೆಟ್ಸನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅವ್ರಿಗೆ ಮೋಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕು, ಅವ್ರಿಗೆ ರೆಕಗ್ನೈಸ್ ಮಾಡಬೇಕು ಅವ್ರ ವರ್ಕನ್ನು. ಸೊ ಇದಕ್ಕೆ ನಾವು ಏನು ಸಜೆಸ್ಟ್ ಮಾಡ್ತೀವಿ, ಕಾರಣಗಳು ಗೊತ್ತಾಗಿದೆ. ಇವಾಗ ಇದಕ್ಕೆ ಏನು ಸಜೆಷನ್ ಮಾಡಬೇಕು ಅಂತ ಹೇಳಿದ್ರೆ, ದ ಫಾಲೋಯಿಂಗ್ ಆರ್ ದ ಸಜೆಷನ್ಸ್ ಫಾರ್ ಚೆಕಿಂಗ್ ದ ಡಿಕ್ಲೈನಿಂಗ್ ಟ್ರೆಂಡ್ ಇನ್ ಪ್ರಾಫಿಟ್ಸ್. ಸೊ ದ ಫಸ್ಟ್ ಸಜೆಷನ್ ಈಸ್ ಇಂಪ್ರೂವಿಂಗ್ ದ ಸೇಲ್ಸ್. ಸೊ ಹೇಗೆ ಇಂಪ್ರೂವ್ ಮಾಡಬೇಕು ಸೇಲ್ಸು ಅಂತ ಹೇಳಿದ್ರೆ, ಎಫರ್ಟ್ಸ್ ಹಾಕಬೇಕು ಕಂಪನಿ. ಏನಕ್ಕೆ? ಸೇಲ್ಸ್ನ ಕ್ವಾಂಟಿಟಿ ಜಾಸ್ತಿ ಮಾಡಲಿಕ್ಕೆ. ಸೊ ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಪ್ರೈಸ್ನ ಕಂಟ್ರೋಲ್ ಮಾಡಬೇಕು ಮತ್ತು ಸೇಲ್ಸ್ಗೆ ಇನ್ನೂ ಪ್ರಮೋಷನ್ ಮಾಡಬೇಕು. ಅಂದರೆ ಮೋರ್ ಆ್ಯಂಡ್ ಮೋರ್ ಅಡ್ವರ್ಟೈಸ್ಮೆಂಟು ಮತ್ತು ಫ್ರೀ ಗಿಫ್ಟ್ಸು, ಡಿಸ್ಕೌಂಟ್ಸು ಇದರನ್ನೆಲ್ಲನೂ ಕೊಡಬೇಕಾಗತ್ತೆ. ಮತ್ತು ಸೆಕೆಂಡಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫುಲ್ ಯುಟಿಲೈಸೇಷನ್ ಆಫ್ ಪ್ಲಾಂಟ್ ಕೆಪಾಸಿಟಿ ಆ್ಯಂಡ್ ಇಫೆಕ್ಟಿವ್ ಕಂಟ್ರೋಲ್ ಓವರ್ ದಿ ಕಾಸ್ಟ್. ಸೊ ಕಾಸ್ಟನ್ನು ನಾವು ಕಂಟ್ರೋಲ್ ಮಾಡಬೇಕು. ವೇಸ್ಟೇಜ್ ಎಲ್ಲಾಗ್ತಿದೆಯೋ ಅದನ್ನು ಸಾಧ್ಯ ಆದರೆ ವೇಸ್ಟೇಜ್ ಆಗದ ಹಾಗೆ ನೋಡ್ಕೋಬೇಕು. ಅಕಸ್ಮಾತ್ ಆಗುತ್ತೆ ಅನ್ನೋದಾದರೆ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗೋ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ನಮ್ಮ ಕೆಪಾಸಿಟಿ ಏನಿದೆ ಅಂದರೆ, ನಾವು 80% ಕೆಪಾಸಿಟಿ 70% ಕೆಪಾಸಿಟಿ ಯೂಸ್ ಮಾಡ್ತಾ ಇದ್ದರೆ ಅದನ್ನು 100% ಕೆಪಾಸಿಟಿ ಯೂಸ್ ಮಾಡೋ ಹಾಗೆ ಮಾಡಬೇಕಾಗತ್ತೆ. ಫಸ್ಟ್ ಪಾಯಿಂಟ್, ಇಂಪ್ರೂವಿಂಗ್ ಸೇಲ್ಸ್. Since efforts must be made by our company to increase the volume of sales. The volume of sales can be improved through proper control of product price and effective sales promotion measures. Secondly, full utilization of plant capacity and effective control over costs. Costs and prices of our products can be reduced considerably through full utilization of our plant capacity and effective control over waste of all kinds. Reduction in costs and prices of our products through full utilization of plant capacity and control of costs will certainly contribute to increase in sales. ಮೂರನೇದಾಗಿ, ಚೇಂಜ್ ಇನ್ ಪ್ರಾಡಕ್ಟ್ ಮಿಕ್ಸ್. ಅಂದರೆ ಈಗ ನಮಗೆ ಎ ಆ್ಯಂಡ್ ಬಿಗೆ ಸೇಲ್ಸ್ ಚೆನ್ನಾಗಿರೋದ್ರಿಂದ ಡಿ ಆ್ಯಂಡ್ ಇ ನೆಗೆಟಿವ್ ಇರೋದ್ರಿಂದ ಅದನ್ನು ತೆಗೆದುಬಿಟ್ಟು ಅದನ್ನು ಕೆಪಾಸಿಟಿನ ನಾವು ಆದಷ್ಟು ಎ ಬಿಗೆ ಯೂಸ್ ಮಾಡೋವಂಥದ್ದು. ಮತ್ತು ಸೇಲ್ಸ್ ಪ್ರಮೋಷನ್ ಮೆಷರ್ಸ್ ಅಂದರೆ ನಾವು ಫ್ರೀ ಸೇಲ್ಸ್ಮೆನ್ಗಳಿಗೆ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡೋವಂಥದ್ದು, ಅಥವಾ ಲಿಬರಲ್ ಕ್ರೆಡಿಟ್ ಪಾಲಿಸೀಸ್ಗಳನ್ನು ಇಟ್ಕೊಳ್ಳೋವಂಥದ್ದು, ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಹೆಚ್ಚು ಖರ್ಚು ಮಾಡೋದು. ಸೊ ಈ ಮೂಲಕ ನಾವು ನಮ್ಮ ಪ್ರಮೋಷನನ್ನು ಇನ್ಕ್ರೀಸ್ ಮಾಡಿ ಸೇಲ್ಸನ್ನು ಇನ್ಕ್ರೀಸ್ ಮಾಡ್ಬೋದು. ರೈಟ್. ಸೊ ದ ಥರ್ಡ್ ಪಾಯಿಂಟ್, change in product mix. As stated earlier, defective product mix is one of the reasons for declining profits, as products D and E have negative contributions and the contribution of product C is not adequate. It is better that products C, D and E can be dropped and efforts may be made for the expansion of production and sales of products A and B. Proper sales promotion measure. One of the reasons for declining profits is severe competition faced by our products in the market. This situation can be corrected only through effective sales promotion measures like effective advertising and salesmanship techniques and liberal credit policies. Yours faithfully are Murthy, Management Accountant. ಸೊ ಅಂದರೆ ಕೊನೆಯಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಸಿಗ್ನೇಚರ್ ಇದೆ. ಅಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು ರಿಪೋರ್ಟನ್ನು ಬರೆಯುವಾಗ ಫಸ್ಟು ಮೇಲ್ಗಡೆ ಕಂಪನಿಯ ಹೆಸರು, ಸೈಡಲ್ಲಿ ಡೇಟ್ ಇದೆ, ಆಮೇಲೆ ಈ ಕಡೆ ಅಡ್ರೆಸ್ ಇದೆ, ಕೆಳಗಡೆ ಸ್ಯಾಲ್ಯೂಟೇಷನ್ ಅಂದರೆ ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಂತಿದೆ, ಸಬ್ಜೆಕ್ಟ್ ಇದೆ. ಆಮೇಲೆ ಇದಕ್ಕೆ ಏನಕ್ಕೆ ಬರಿತಾ ಇದ್ದೀವಿ ರಿಪೋರ್ಟ್ ಅನ್ನೋದನ್ನು 3-4 ಲೈನಲ್ಲಿ ಹೇಳಿದ್ದಾರೆ. ಆದರೆ ನಾವು ಇಲ್ಲಿ ನೀವು ಹೇಳಿರೋ ಪ್ರಕಾರ ನಾವು ಸ್ಟಡಿ ಮಾಡಿದ್ದೀವಿ. ಪ್ರಾಫಿಟ್ ಯಾಕೆ ಕಡಿಮೆ ಆಗಿದೆ ಅನ್ನೋದಕ್ಕೆ ನಾವು ಸ್ಟಡಿ ಮಾಡಿ ಕಾರಣಗಳನ್ನು ಹುಡುಕಿದ್ದೀವಿ, ಮತ್ತು ನಮ್ಮ ಶಿಫಾರಸು ಕೂಡ ನಾವು ಸಜೆಷನ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಅಂತ ಹೇಳಿ
ರೀಸನ್ಸ್ಗಳನ್ನು ಫಸ್ಟ್ 4 ರೀಸನ್ಸನ್ನು ಕೊಟ್ಟಿದ್ದೇವೆ. ಲೋಯರ್ ಸೇಲ್ಸ್, ಹೈಯರ್ ಕಾಸ್ಟ್ಸ್, ಫಾಲ್ಟಿ ಪ್ರಾಡಕ್ಟ್ ಮಿಕ್ಸ್, ಇನ್ಎಫಿಷಿಯೆಂಟ್ ಸೇಲ್ಸ್ ಫೋರ್ಸ್ ಅಂತ ಗುರುತಿಸಿದ್ದೀವಿ. ಮತ್ತು ಅದನ್ನು ಸರಿದೂಗಿಸ್ಲಿಕ್ಕೆ ಅಂದರೆ ಅದಕ್ಕೆ ಶಿಫಾರಸ್ ಏನು ಮಾಡ್ತಾ ಇದ್ದೀವಿ, ಇಂಪ್ರೂವಿಂಗ್ ಸೇಲ್ಸ್, ಫುಲ್ ಯುಟಿಲೈಸೇಷನ್ ಆಫ್ ಪ್ಲಾಂಟ್ ಕೆಪಾಸಿಟಿ ಆ್ಯಂಡ್ ಎಫೆಕ್ಟಿವ್ ಕಂಟ್ರೋಲ್ ಓವರ್ ಕಾಸ್ಟ್ಸ್, ಚೇಂಜ್ ಇನ್ ಪ್ರಾಡಕ್ಟ್ ಮಿಕ್ಸ್, ಪ್ರಾಪರ್ ಸೇಲ್ಸ್ ಪ್ರಮೋಷನ್ ಮೆಷರ್ ಅಂತ ಹೇಳ್ತಾ ಇದ್ದೀವಿ. ಕೊನೆಯಲ್ಲಿ ಎಂಡಿಂಗ್ ಮಾಡಬೇಕು ವಿತ್ ದ ಸಿಗ್ನೇಚರ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇದು ಒಂದು ಸ್ಪೆಸಿಮೆನ್. ಇನ್ನೊಂದು ಸ್ಪೆಸಿಮೆನನ್ನು ನೋಡೋಣ, ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ. The directors of Anita Steels Limited are facing the problem of working capital. They are not in a position to coordinate the inflow and outflow of cash. Examine the existing management of working capital and submit a report to the management on your findings and recommendations to correct the situation of SMY Limited is facing the problem of working capital. Cash inflows are not matching with cash outflows. After examining the existing situation, submit a report to the management on your findings and suggestions. So, ಇಲ್ಲಿ working capital management. Working capital means what? Current assets minus current liabilities will give you the working capital. ಯಾವಾಗಲೂ ನಮ್ಮ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಇರುತ್ತೋ ನಮ್ಮ ಕರೆಂಟ್ ಅಸೆಟ್ಸು ಅದಕ್ಕಿಂತ ಡಬಲ್ ಇರಬೇಕು. ಅದು ಬೆಸ್ಟ್ ಸಿಚುವೇಶನ್ ಅಂತ ಹೇಳ್ತೀವಿ. ಸೊ ಹಂಗಿಲ್ಲದೆ ಇದ್ದಾಗ ಸೊ ಆ ಸಿಚುವೇಶನ್ಗೆ ತರಬೇಕು ಅಂದರೆ ನಾವು ಏನು ಮಾಡಬೇಕು, ರೈಟ್? ಅದಕ್ಕೆ ನಾವು ರಿಪೋರ್ಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಮೊದಲನೇದಾಗಿ ಮಧ್ಯದಲ್ಲಿ ಕಂಪನಿಯ ಅಡ್ರೆಸ್ ಅಂತ ಬರೆದಿದ್ದಾರೆ, ಅನಿತಾ ಸ್ಟೀಲ್ಸ್ ಲಿಮಿಟೆಡ್, 180 BC ರೋಡ್, ಬ್ಯಾಂಗ್ಳೂರ್ 32 ಅಂತಿದೆ. ಡೇಟ್ ಇದೆ ಇಲ್ಲಿ 1st January 2015. ಸೊ ಇದು ಟಾಪ್ ಎಕ್ಸಿಕ್ಯೂಟಿವ್ಸ್ ಅವ್ರಿಗೆ ಬರೀತಾ ಇರೋದು. ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, Anita Steels Limited, 180 BC Road, Bangalore 32. Dear sir, it is a salutation. ಸರ್ ಆರ್ ಸರ್ಸ್ ಅಂತ ಹಾಕ್ಬೋದು. ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇಲ್ಲಿ ರಿಪೋರ್ಟ್ ಆನ್ ಪ್ರಾಬ್ಲಮ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ರೀಸನ್ಸ್ ಮತ್ತು ಸಜೆಷನ್ಸನ್ನು ಕೊಡೋವಂಥದ್ದು. ಸೊ ಯಾಕೆಂದರೆ ಅವ್ರು ಕೇಳಿದ್ದಾರೆ ಯಾಕೆ ಈ ಥರ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಅಂತೇಳಿ, ಅದಕ್ಕೋಸ್ಕರ ಆ್ಯಸ್ ಪರ್ ಯುವರ್ ಲೆಟರ್ ಡೇಟೆಡ್ 15/12/2007 ಅಂತಿದೆ. ಇಲ್ಲಿ ಡೇಟ್ಸ್ ಸ್ವಲ್ಪ ರಾಂಗ್ ಇದೆ. ಓಕೆ, ಯು ಕ್ಯಾನ್ ಮೇಕ್ ಇಟ್ ಅಸ್ 2014. Okay, assigning to me the task of studying the problem of working capital management and suggesting the measures to improve it, I would like to report as under. So ಇಲ್ಲಿ ಡೇಟ್ ಏನು ಬರಬೇಕು, 15/12/2014 ಬರಬೇಕು. ಓಕೆ, ಸೊ ಐ ವುಡ್ ಲೈಕ್ ಟು ರಿಪೋರ್ಟ್ ಆಸ್ ಅಂಡರ್. ರೀಸನ್ಸ್. The reasons for the inadequacy of working capital in the company are as follows. ಸೊ ನಮ್ಮ ಕಂಪನಿನಲ್ಲಿ ಕ್ಯಾಪಿಟಲ್ಲು ಕಡಿಮೆ ಇದೆ, ಯಾಕೆ, ಕರೆಕ್ಟಾಗಿಲ್ಲ. ಇನ್ಅಡಿಕ್ವೇಟ್ ಮೀನ್ಸ್ ನಾಟ್ ಸಫಿಷಿಯೆಂಟ್, ಬೇಕಾದಷ್ಟಿಲ್ಲ. ಸೊ ರೀಸನ್ಸ್ ನೋಡೋಣ. ಮೊದಲನೇದು, ದ ಚೀಫ್ ರೀಸನ್ ಫಾರ್ ದ inadequacy of working capital is the absence of sound liquidity management. ಸರಿಯಾದ ಲಿಕ್ವಿಡ್ ಮ್ಯಾನೇಜ್ಮೆಂಟ್ ಇಲ್ಲ. The absence of sound liquidity management has contributed to lack of coordination between inflows and outflows of cash and the consequent shortage of working capital. ಸೊ ನಾವು ಕ್ಯಾಶ್ ಬಡ್ಜೆಟ್ ಅಂತ ಪ್ರಿಪೇರ್ ಮಾಡ್ಕೋಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಈ ಥರ ಇನ್ಫ್ಲೋಸು ಔಟ್ಫ್ಲೋಸು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಎರಡನೇದಾಗಿ, ದ ಮ್ಯಾನೇಜ್ಮೆಂಟ್ ಆಫ್ ಇನ್ವೆಂಟ್ರಿ ಇನ್ ದ ಕಂಪನಿ ಈಸ್ ಆಲ್ಸೋ ಅನ್ಸೌಂಡ್, ರೈಟ್? ಸೊ ಅಂದರೆ ಸ್ಟಾಕ್ಸ್ ಏನಿದೆಯೋ ಅದರದ್ದು ನಿರ್ವಹಣೆ ಸರಿ ಇಲ್ಲ. ದಿ ಅನ್ಸೌಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ has resulted in huge investment in closing inventories of poor selling lines and consequent locking up of funds and shortage of working capital. ಇರೋ ದುಡ್ಡನ್ನೆಲ್ಲನೂ ಯಾವ ಪ್ರಾಡಕ್ಟ್ಗೆ ಸೇಲ್ಸ್ ಇಲ್ವೋ ಅಂಥ ಪ್ರಾಡಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ ಅಲ್ಲಿ ಬ್ಲಾಕ್ ಆಗಿದೆ. ಅಂದರೆ ಯು ಹ್ಯಾವ್ ಮೇಡ್ ದ ಪ್ರೊಡಕ್ಷನ್ ಆ್ಯಂಡ್ ಇಟ್ ಈಸ್ ದೇರ್ ಇನ್ ಯುವರ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕು ಸೇಲ್ಸ್ ಆಗಿ ಕನ್ವರ್ಟ್ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡು ಕಡಿಮೆ ಇದೆ. ಸೊ ಆದ್ದರಿಂದ ನಿಮಗೆ ಅದು ಕ್ಯಾಶಾಗಿ ಕನ್ವರ್ಟ್ ಆಗ್ತಿಲ್ಲ. ಸೊ ನಿಮಗೆ ಲಿಕ್ವಿಡ್ ಕ್ಯಾಶು ಸಿಗ್ತಾ ಇಲ್ಲ. ಸೊ ನಿಮ್ಮ ಫಂಡ್ಸಲ್ಲಿ ಬ್ಲಾಕ್ ಆಗಿದೆ. ಮೂರನೇದು, ದ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಆಲ್ಸೋ ಬೀನ್ ಇನ್ಎಫೆಕ್ಟಿವ್ ಇನ್ ದ ಕಂಪನಿ. The liberal credit policy and the inefficient recovery process have resulted in considerable increase in sundry debtors. ಅಂದರೆ ನಾವು ಕ್ರೆಡಿಟ್ ಸೇಲ್ಸನ್ನು ಮಾಡಿದ್ದೀವಿ ಮತ್ತು ಡೆಟಾರ್ಸಿಂದ ಟೈಮ್ ಸರಿಯಾಗಿ ಅವ್ರ ಹತ್ರ ಹಣನ
ಪಾವತಿ ಮಾಡಿಸ್ಕೊಂಡಿಲ್ಲ. ಅಂದರೆ ಇವಾಗ ನೀವು 30 ಡೇಸ್ ಕ್ರೆಡಿಟ್ ಪೀರಿಯಡ್ ಕೊಟ್ಟಾಗ 30 ಡೇಸ್ ಒಳಗಡೆ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಬೇಕು, ಅಥವಾ ಇಮಿಡಿಯೇಟ್ 30 ಡೇಸ್ ಆದಮೇಲೆ ಕಲೆಕ್ಟ್ ಮಾಡಬೇಕು. 3 ಮಂತ್ಸ್ ಆದರೂ ನೀವು ಕಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಡೆಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಹತ್ರ ಫಂಡ್ಸ್ ಇರೋದಿಲ್ಲ. 4th point, the company has not been able to obtain sufficient period of credit from its suppliers. While the average period of credit allowed by the company to its debtors is about 75 days, and the period of credit obtained by the company from suppliers is just 30 days. This is also responsible for the shortage of working capital. So ನಾವು ನಮ್ಮ ಗ್ರಾಹಕರಿಗೆ 75 ದಿನ ಟೈಮ್ ಕೊಡ್ತೀವಿ ಅವ್ರ ದುಡ್ಡು ವಾಪಸ್ ಕೊಡಲಿಕ್ಕೆ. ಅದೇ ರೀತಿ ನಮಗೆ ನಮ್ಮ ಸಪ್ಲೈಯರ್ಸು 30 ದಿನ ಮಾತ್ರ ಟೈಮ್ ಕೊಡ್ತಾರೆ. ಸೊ ಅಂದರೆ ನಮಗೆ ವಾಪಸ್ ಕೊಡಲಿಕ್ಕೆ ದುಡ್ಡು ಕಡಿಮೆ ಟೈಮ್ ಸಿಗ್ತಾ ಇದೆ, ಆದರೆ ನಾವು ನಮ್ಮ ಡೆಟಾರ್ಸ್ಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರೋದ್ರಿಂದ ನಮಗೆ ಫಂಡ್ಸು ಶಾರ್ಟೇಜ್ ಆಗುತ್ತೆ. ಸೊ ಇದಕ್ಕೆ ನಮ್ಮ ಸಜೆಷನ್ಸ್ ಏನು, ಇದಕ್ಕೆ ನಾವೇನು ಶಿಫಾರಸ್ ಮಾಡ್ಬೋದು ಅಂದರೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಇನ್ ಮೈ ಒಪಿನಿಯನ್ ದ ಫಾಲೋಯಿಂಗ್ ಮೆಷರ್ಸ್ ವುಡ್ ಹೆಲ್ಪ್ ಟು ಕರೆಕ್ಟ್ ದ ಸಿಚುವೇಶನ್ಸ್. ಸೊ ಇಲ್ಲಿ ಮೈ ಒಪಿನಿಯನ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ಗೆ ನೀವು ಇದನ್ನು ಕನ್ಸಿಡರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಇದು ನಮ್ಮ ಒಪಿನಿಯನ್ ಅಷ್ಟೇ ಅಂತ ನಾವು ತಿಳಿಸ್ಬೇಕು. ಸೊ ಡಿಸಿಷನ್ ಮತ್ತು ಏನು ಮಾಡಬೇಕು ಅನ್ನೋದು ಅವ್ರು ಮಾಡ್ತಾರೆ. ಮೊದಲನೇದಾಗಿ, ದೇರ್ ಶುಡ್ ಬಿ ಮಚ್ ಇಂಪ್ರೂವ್ಮೆಂಟ್ ಇನ್ ದ ಕ್ಯಾಶ್ ಮ್ಯಾನೇಜ್ಮೆಂಟ್ ಇನ್ ದ ಕಂಪನಿ. ಬಿಸ್ನೆಸ್ಸಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟು ಸರಿಯಾಗಿ ಮಾಡಬೇಕು. This would help to coordinate the inflows and outflows of cash and overcome the problem of shortage of working capital. ಸೊ ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅದರ ಕ್ಲಾರಿಟಿ ಇರಬೇಕು. ಅಂದರೆ ಪ್ರತಿ ತಿಂಗಳು ನಾವೊಂದು ಕ್ಯಾಶ್ ಬಡ್ಜೆಟನ್ನು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಆಫ್ ಮೋರ್ ಯೂಸ್ಫುಲ್. ಎರಡನೇದಾಗಿ, ಇಂಪ್ರೂವ್ಮೆಂಟ್ ಶುಡ್ ಬಿ ಮೇಡ್ ಇನ್ ದ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ನಮ್ಮ ಸ್ಟಾಕ್ ಟೇಕಿಂಗಲ್ಲಿ ಸರಿಯಾಗಿ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. There should be proper purchase policy which would ensure the purchases of only good selling clients and only in required quantities. ಅಂದರೆ ಯಾವ ಪ್ರಾಡಕ್ಟ್ಸು ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆಯೋ ಅದ್ರ ಕಡೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಅದು ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಬೇಕು. ಅನ್ನೆಸೆಸರಿಯಾಗಿ ಇರೋ ದುಡ್ಡನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿ ಸ್ಟಾಕ್ ಅಂತ ಇಟ್ಕೊಂಡ್ಬಿಟ್ರೆ ನಮಗೆ ಬೇರೆದಕ್ಕೆ ಫಂಡ್ಸು ಇರೋದಿಲ್ಲ. The third suggestion, the credit policy of the company requires considerable improvement. ಸೊ ನಾವು ಕ್ರೆಡಿಟ್ ಪೀರಿಯಡ್ ಅಂತ ಏನು ಕೊಡ್ತೀವಿ ಅದರಲ್ಲಿ ಬದಲಾವಣೆ ಮಾಡಬೇಕು. The credit of our concern should be made stricter. The average period of credit allowed to debtors should be reduced from the present 75 days to at least 45 days. And the collection department should make more efforts to collect the outstanding debts in time. ಸೊ ನಮಗೆ ಕ್ರೆಡಿಟರ್ಸು ಕೊಡ್ತಾ ಇರೋದು ಬರೀ 30 ಡೇಸ್ ಅಷ್ಟೇ. ಸೊ ನಾವು 75 ಡೇಸ್ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಅದನ್ನು ಸ್ವಲ್ಪನಾದರೂ ಕಡಿಮೆ ಮಾಡಿ 45 ಡೇಸ್ ಮಾಡಬೇಕು. ಜೊತೆಗೆ ಡೆಟ್ಸ್ ಏನಿದೆ ಡೆಟಾರ್ಸಿಂದ ಕಲೆಕ್ಟ್ ಮಾಡಬೇಕಾಗಿರೋದು ಅದನ್ನು ಕ್ವಿಕ್ಕಾಗಿ ಕಲೆಕ್ಟ್ ಮಾಡಬೇಕು. ಸೊ ನಾವು ಕಲೆಕ್ಟ್ ಮಾಡಿಲ್ಲ ಅಂದರೆ ಅದು ಡೌಟ್ಫುಲ್ ಡೆಟ್ಸ್ ಆಗುತ್ತೆ. ಡೌಟ್ಫುಲ್ ಡೇಟ್ಸು ಬರ್ತಾ ಬರ್ತಾ ಬ್ಯಾಡ್ ಡೇಟ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ದಿರಾ ಸೊ ಈ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಹೆಚ್ಚು ಎಫರ್ಟ್ಗಳನ್ನು ಹಾಕಿ ಔಟ್ಸ್ಟ್ಯಾಂಡಿಂಗ್ ಡೆಟ್ಸನ್ನು ಟೈಮ್ ಸರಿಯಾಗಿ ವಸೂಲಿ ಮಾಡಬೇಕಾಗಿದೆ. 4th point, effort should also be made to obtain sufficient period of credit from our suppliers. The period of credit obtained from our suppliers should be increased from the present level of 30 days to 45 days. This would contribute to proper coordination between the inflow of cash from debtors and the outflows of cash to the creditors. ಸೊ ನಾವು ನಮ್ಮ ಸಪ್ಲೈಯರ್ಸನ್ನು ಕೇಳಿ 30 ದಿನ ನಮಗೇನು ಅವಕಾಶ ಕೊಟ್ಟಿದ್ದಾರೆ ದುಡ್ಡನ್ನು ಕೊಡಲಿಕ್ಕೆ ಅದನ್ನು 45 ದಿನ ಮಾಡಿಸ್ಕೋಬೇಕು. ಸೊ ನಾವು ನಮ್ಮ ಡೆಟಾರ್ಸ್ಗೆ 45 ದಿನ ಕೊಟ್ಟರೆ ಸೊ ಅವ್ರು ನಮಗೆ ಕೊಡೋ ದುಡ್ಡು ಇಲ್ಲಿ ನಾವು ಕೊಡಬೇಕಾಗಿರೋ ದುಡ್ಡು ಎರಡಕ್ಕೂ ಮ್ಯಾಚ್ ಮಾಡಿ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಲೆವೆಲ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ನೆಕ್ಸ್ಟ್ ಸಜೆಷನ್ ಏನು ಅಂತ ಹೇಳಿದ್ರೆ, ಮೋರ್ ಎಂಫಸಿಸ್ ಶುಡ್ ಆಲ್ಸೋ ಬಿ ಲೇಡ್ ಆನ್ ಕ್ಯಾಶ್ ಸೇಲ್ಸ್. ದಿಸ್ ವುಡ್ ಇಂಪ್ರೂವ್ ದ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಶ್ ಪೊಸಿಷನ್ ಆಫ್ ದಿ ಕಂಪನಿ. ಸೊ ನಾವು ಕ್ರೆಡಿಟ್ ಸೇಲ್ಸ್ಗೆ ಹೆಚ್ಚು ಒತ್ತನ್ನು ಕೊಡದೆ ಕ್ಯಾಶ್ ಸೇಲ್ಸ್ ಕಡೆ ಹೆಚ್ಚು ಗಮನವನ್ನು ಹರಿಸಿದೆ ಆದರೆ ನಮಗೆ ಲಿಕ್ವಿಡ್ ಕ್ಯಾಶ್ ಸಿಗುತ್ತೆ. ಸೊ ನಮ್ಮ ಹತ್ರ ಕ್ಯಾಶ್ ಇದೆ ಅಂತ ಹೇಳಿದ್ರೆ
ನಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೂ ಒಂದು ದೊಡ್ಡ ಸೊಲ್ಯೂಷನ್ ಸಿಕ್ಕಿದಾಗ ಆಗುತ್ತೆ ಅಂತ ಹೇಳಿ ಈ ಸಜೆಷನ್ಸ್ಗಳನ್ನು ಯಾರು ಕೊಡ್ತಾ ಇದ್ದಾರೆ? ಯುವರ್ಸ್ ಫೇತ್ಫುಲಿ ಆರ್ ಸಂಪತ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ರೈಟ್? ಸೊ ಇದು ಇವ್ರು ಕೊಟ್ಟಿರೋಂಥ ಸಜೆಷನ್. ಸೊ ಇವ್ರು ಹೇಳೋದ್ರ ಪ್ರಕಾರ ಇವ್ರಿಗಿರೋವಂಥ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿದ್ರೆ, ಲಿಕ್ವಿಡ್ ಕ್ಯಾಶ್ ಇಲ್ಲ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಕ್ರೆಡಿಟ್ ಪೀರಿಯಡ್ ಸರಿ ಇಲ್ಲ, ಮತ್ತು ಇನ್ಎಫೆಕ್ಟಿವ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಪ್ರಾಸೆಸ್ ರಿಕವರಿ ಸರಿ ಇಲ್ಲ. ಸೊ ನಾವು ಹೇಗೆ ಇದು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡ್ಕೋಬೇಕು, ಇನ್ವೆಂಟ್ರಿನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ಮತ್ತು ನಮ್ಮ ಕ್ರೆಡಿಟ್ ಪೀರಿಯಡ್ ನಾವು ಡೆಟಾರ್ಸ್ಗೆ 45 ಡೇಸ್ ಕೊಡಬೇಕು, ನಮ್ಮ ಕ್ರೆಡಿಟಾರ್ಸಿಂದನೂ ನಾವು 45 ಡೇಸ್ ತೊಗೋಬೇಕು, ಆದಷ್ಟು ನಾವು ಕ್ಯಾಶ್ ಸೇಲ್ಸನ್ನು ಮಾಡಬೇಕು ಅಂತ ಇಲ್ಲಿ ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ಸೆಷನಲ್ಲಿ 2 ಸ್ಪೆಸಿಮೆನನ್ನು ನೋಡಿದ್ದೀವಿ. ಮೊದಲನೇದು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಅಲ್ಲಿ we studied the decline in the profits of the company. For that we gave the suggestions, reasons and suggestions. ಮತ್ತು ಎರಡನೇದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ರೀಸನ್ಸ್ ಮತ್ತು ಸಜೆಷನ್ಸನ್ನು ಕೊಟ್ಟಿದ್ದೀವಿ. ಸೊ ಇದರ ಪ್ರಕಾರ ನಾವು ರಿಪೋರ್ಟ್ಸ್ಗಳನ್ನು ಈ ರೀತಿ ಪ್ರಿಪೇರ್ ಮಾಡ್ಬೋದು. ಇದು ನಿಮ್ಮ ಕಲಿಕೆಗಷ್ಟೇ, ಎಕ್ಸಾಮ್ಗೆ ನಿಮ್ಗೆ ಯಾವುದೇ ಈ ಥರದ್ದು ಕ್ವಶನ್ಸ್ಗಳು ಬರೋದಿಲ್ಲ. ಒಂದು ಐಡಿಯಾ, ನಾವು ಕಲ್ತಿರೋ ಥಿಯರಿಟಿಕಲ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ಅಷ್ಟೇ ಇದು. ಹೋಪ್ ದ ಸೆಷನ್ ವಾಸ್ ವೆರಿ ಯೂಸ್ಫುಲ್ and this is the end of the management accounting subject syllabus as per the Bangalore University, Bangalore North University and Bangalore City University syllabus of management accounting. Hope the chapter was useful to you all. Thank you.